ನಿಜವಾಗ್ಲೂ ಕೂಡ ಅಂದರೆ 93 ವರ್ಷ ಇಳಿ ವಯಸ್ಸಲ್ಲೂ ಕೂಡ ಅವರಿಗೆ ರಾಜ್ಯದ ಬಗ್ಗೆ ಎಷ್ಟೆಲ್ಲ ಒಂದು ಅಭಿವೃದ್ಧಿ ಬಗ್ಗೆ ವಿಶೇಷವಾಗಿ ಭಾಳಷ್ಟು ಕನಸು ಹೊಂದಿರುವಂಥ ಒಬ್ಬ ರಾಜಕಾರಣಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ಎಸ್ ಎಂ ಕೃಷ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಬ್ಬ ರಾಜ್ಯಸಭಾ ಸದಸ್ಯರಾಗಿ ಕೇಂದ್ರ ಮಂತ್ರಿಯಾಗಿ ರಾಜ್ಯಪಾಲರಾಗಿ ಇಷ್ಟೆಲ್ಲ ಸೇವೆ ಸಲ್ಲಿಸಿ ಕೊನೆಗೆ ಒಂದು ಮೋದಿಯವರು ಒಂದು ಕಾರ್ಯವೈಖರಿನ ಮೆಚ್ಚಿಕೊಂಡು BJP ಪಕ್ಷದಲ್ಲಿ ಅವರು ಸೇರಿರುವಂಥ ಒಂದು ವಿಚಾರ ಆಗಿರ್ಬೋದು. ಜೊತೆಗೆ ನನಗೆ ಚಿಕ್ಕಂದಿನಿಂದ ಕೂಡ ಅವ್ರ ಜೊತೆ ನನಗೆ ತುಂಬ ಒಡನಾಟ ಇತ್ತು. ಅಂದರೆ ಅದು ಮಾತಲ್ಲಿ ಹೇಳಲಿಕ್ಕೆ ನಿಜವಾಗ್ಲೂ ಕೂಡ ತುಂಬ ಅಸಾಧ್ಯ. ಆದರೆ ಒಂದು ನನ್ನ ಅದೃಷ್ಟ ಏನಂತಂದರೆ ಕರ್ನಾಟಕ ರಾಜ್ಯದ ಪ್ರವಾಸೋದ್ಯಮ ಸಚಿವನಾಗಿ ನಾನಿದ್ದಾಗ ಕೇಂದ್ರ ಸಚಿವರಾಗಿರುವಂಥ ಸಂದರ್ಭದಲ್ಲಿ ಅವರು ಶ್ರೀಕೃಷ್ಣದೇವರಾಯರ 500ನೇ ವರ್ಷದ ಪಟ್ಟಾಭಿಷೇಕದ ಒಂದು ಪ್ರಯುಕ್ತ ಏನು ನವದೆಹಲಿಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ನಾನು ಹಮ್ಮಿಕೊಂಡಿದ್ದೆ. ಆ ಕಾರ್ಯಕ್ರಮದ ಉದ್ಘಾಟಕರಾಗಿ ಅವರು ಬಂದು 4 ತಾಸುಗಳು ಅವ್ರು ನನ್ನ ಜೊತೆಯಲ್ಲಿ ಇದ್ದಿದ್ದು ಒಂದು ವಿಶೇಷ. ಎರಡನೇದಾಗಿ ಮೂಲಭೂತ ಸೌಲಭ್ಯ ಸಚಿವನಾಗಿ ಕೂಡ ನಾನಿದ್ದಾಗ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ನಮ್ಮ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ಗೆ ಕೆಂಪೇಗೌಡರ ಹೆಸರನ್ನು ಇಡಬೇಕು ಅಂತೇಳಿ ನನ್ನನ್ನು ಅವರು ಮನೆಗೆ ಕರೆಸಿ ನನ್ನ ಜೊತೆಯಲ್ಲಿ ಅವ್ರು ಮಾತಾಡಿ ಕೆಂಪೇಗೌಡರ ಹೆಸರನ್ನು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಇಡೋದಕ್ಕೆ ತಾವು ಶಿಫಾರಸು ಮಾಡಬೇಕು ಅಂದಾಗ ನಾನೊಬ್ಬ ಮೂಲಭೂತ ಸೌಲಭ್ಯ ಸಚಿವನಾಗಿ ಅವರ ಅಪೇಕ್ಷೆ ಮೇರೆಗೆ ನಾನು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತೇಳಿ ನಾಮಕರಣ ಮಾಡಿದ್ದು ಕೂಡ ನನಗೆ ಇವತ್ತು ತುಂಬ ಸಂತೋಷ ತಂದಿರುವಂಥ ಒಂದು ವಿಚಾರ. ಅಂದರೆ ಅವತ್ತು ಕ್ಯಾಬಿನೆಟಲ್ಲಿ ಸನ್ಮಾನ್ಯ ಯಡಿಯೂರಪ್ಪ ಅವರಿಗೆ ಎಸ್ ಎಂ ಕೃಷ್ಣ ಅವರ ಒಂದು ವಿಚಾರಧಾರೆಗಳನ್ನ ನಾನು ಹೇಳಿದಾಗ ಯಡಿಯೂರಪ್ಪ ಅವರು ಕೂಡ ಇಮಿಡಿಯೇಟಾಗಿ ಒಪ್ಕೊಂಡು ಕ್ಯಾಬಿನೆಟಲ್ಲಿ ನಮ್ಮ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ಅಂತ ಮಾಡಿರುವಂಥ ಒಂದು ವಿಚಾರ ಆಗಿರ್ಬೋದು. ಮತ್ತು ಅಭಿವೃದ್ಧಿಪರ ಅಂದರೆ ಇವತ್ತು ಕರ್ನಾಟಕ ಇವತ್ತು ಇಡೀ ಜಗತ್ತಲ್ಲಿ ಒಂದು ಹೆಸರುವಾಸಿಯಾಗಿದೆ ಅಂತಂದರೆ ಬ್ಯಾಂಗ್ಳೂರು ನಗರವನ್ನು IT-BT ಸಿಲಿಕಾನ್ ಸಿಟಿ ಅಂತ ಕರೆಯೋದಾಗಿರ್ಬೋದು. ಇವತ್ತು ನಾವೇನು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನೋಡ್ತಾ ಇದ್ದೀವಿ ಇಡೀ ವಿಶ್ವದಲ್ಲೇ ಇವತ್ತು ಒಂದು 2ನೇ 3ನೇ ಸ್ಥಾನದಲ್ಲಿರುವಂಥ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿರ್ಬೋದು. ಇದು ಅವ್ರ ಬಗ್ಗೆ ಹೇಳ್ತಾ ಹೋದರೆ ಸಾಕಷ್ಟು ವಿಚಾರಗಳಿದೆ. ಸೊ ಹಾಗಾಗಿ ಇವತ್ತು ಅವರು ನಮ್ಮನ್ನು ಬಿಟ್ಟೋಗಿರುವಂಥ ಒಂದು ವಿಚಾರ ಭಾಳ ದುಃಖಕರವಾದ ವಿಚಾರ. ಮತ್ತು ಅವ್ರ ಇಡೀ ಕುಟುಂಬ ವರ್ಗಕ್ಕೆ ಆ ಭಗವಂತ ಅವರ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರ ಕುಟುಂಬ ಅವ್ರ ಶ್ರೀಮತಿ ವಿಶೇಷವಾಗಿ ಪ್ರೇಮ ಕೃಷ್ಣ ಅವರು ಎಷ್ಟು ಕಾಳಜಿ ಮಾಡ್ತಾಯಿದ್ರು ಅಂದರೆ ಒಂದು ಆದರ್ಶ ದಂಪತಿಗಳಂತಂದರೆ ಅವ್ರನ್ನೇ ನಾವು ಒಂದು ಉದಾಹರಣೆಯಾಗಿ ನಾವು ತಗೋಬೋದು. ಅಷ್ಟೆಲ್ಲ ಕಾಳಜಿ ವಹಿಸ್ತಾ ಇದ್ದರು ಶ್ರೀಮತಿ ಪ್ರೇಮ ಕೃಷ್ಣ ಅವರು. ಸೊ ಅವರ ಇಡೀ ಕುಟುಂಬಕ್ಕೆ ಆ ದುಃಖವನ್ನು ಭರಿಸೋ ಶಕ್ತಿ ಆ ಭಗವಂತ ನೀಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ.